ಇನ್ನು ಇತ್ತೀಚೆಗೆ ಮಹಾರಾಷ್ಟ್ರದ ಮಾಜಿ ಸಚಿವ ಬಾಬಾ ಸಿದ್ದಿಕಿಯನ್ನ ಗುಂಡಿಕ್ಕಿ ಹತ್ಯೆ ಮಾಡಿತ್ತು. ಹಾಗೆ ಬಾಲಿವುಡ್ ನಟ ಸಲ್ಮಾನ್ ಖಾನ್ಗೆ ಜೀವ ಬೆದರಿಕೆ ಹಾಕಿ ದೇಶಾದ್ಯಂತ ಸಂಚಲನವನ್ನ ಸೃಷ್ಟಿಸಿದ್ದು ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್. ಆದರೆ ಈ ಬಿಷ್ಣೋಯಿ ಗ್ಯಾಂಗ್ನ ಜೈಲಿನಲ್ಲಿರುವಂತಹ ಪಾತಕಿಯೊಬ್ಬನ ಮೇಲೆ ಈ ಗ್ಯಾಂಗ್ ಕಣ್ಣನ್ನ ಇಟ್ಟಿದ್ಯಂತೆ. ಆ ಪಾತಕಿ ಬೇರೆ ಯಾರೂ ಅಲ್ಲ, ನೀವು ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಶ್ರದ್ಧಾ ವಾಕರ್ನ 35 ತುಂಡುಗಳಾಗಿ ಕತ್ತರಿಸಿದ್ದಂಥ ಅಫ್ತಾಬ್. ಜೈಲಲ್ಲೇ ಇರುವಂತಹ ಅಫ್ತಾಬ್ನ ಕೊಲ್ಲೋಕೆ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಪ್ಲಾನ್ ಅನ್ನ ಮಾಡಿದ್ಯಂತೆ. ಶ್ರದ್ಧಾ ವಾಕರ್ ಕೇಸ್ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದಂತಹ ಪ್ರಕರಣ. ಆಕೆಯ ಜೊತೆ 11 ನಲ್ಲಿದ್ದಂಥ ಅಫ್ತಾಬ್ ಆಕೆಯನ್ನ ತುಂಡರಿಸಿ ಹತ್ಯೆ ಮಾಡಿದ್ದ. ಆ ಬಳಿಕ ಆತನನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಶ್ರದ್ಧಾ ವಾಕರ್ ಹಂತಕ ಅಫ್ತಾಬ್ ಈಗ ಬಿಷ್ಣೋಯಿ ಗ್ಯಾಂಗ್ನ ಟಾರ್ಗೆಟ್ ಆಗಿದ್ದಾನೆ. ಇಡೀ ಭಾರತವನ್ನೇ ಬಿಚ್ಚಿ ಬೀಳಿಸಿದ್ದಂತಹ ಕೇಸ್ ಇದು. 11 ರಿಲೇಶನ್ಶಿಪ್ನಲ್ಲಿದ್ದಂತಹ ಶ್ರದ್ಧಾ ವಾಕರ್ ಹಾಗೆ ಅಫ್ತಾಬ್ 2022ರಲ್ಲಿ ಶ್ರದ್ಧಾಳನ್ನ 35 ತುಂಡು ಮಾಡಿ ಫ್ರಿಡ್ಜ್ನಲ್ಲಿಟ್ಟಿದ್ದ ಪಾತಕ್ಕೆ ಆಕೆಯ ಕೆಲ ದೇಹದ ಭಾಗಗಳನ್ನ ಹೊರಗಡೆ ತಗೊಂಡೋಗಿ ಎಲ್ಲೋ ಹೊರವಲಯದಲ್ಲಿ ಎಸೆದ್ಬಿಟ್ಟಿದ್ದ. ಈಗ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಹಿಟ್ ಲಿಸ್ಟ್ನಲ್ಲಿ ಇದೇ ಪ್ರಕರಣದ ಆರೋಪಿ ಅಫ್ತಾಬ್ ಇದ್ದಾನೆ. ಸದ್ಯ ಅಫ್ತಾಬ್ ಇರೋದು ತಿಹಾರ್ ಜೈಲ್ನಲ್ಲಿ. ಕಾರಾಗೃಹದ ಸುತ್ತ ಅಫ್ತಾಬ್ ಇರುವಂತಹ ತಿಹಾರ್ ಜೈಲಿನ ಕಾರಾಗೃಹದ ಸುತ್ತ ಸದ್ಯ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಇದೇ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ ಇತ್ತೀಚೆಗೆ ಮಹಾರಾಷ್ಟ್ರದ ಎನ್ಸಿಪಿಯ ಮಾಜಿ ಸಚಿವ ಬಾಬಾ ಸಿದ್ದಿಕಿಯನ್ನ ಹತ್ಯೆ ಮಾಡಿತ್ತು. ಜೊತೆಗೆ ನಟ ಸಲ್ಮಾನ್ ಖಾನ್ನೂ ಕೂಡ ಕೊಲ್ಲುವುದಾಗಿ ಬೆದರಿಕೆಯನ್ನ ಹಾಕಿತ್ತು. ದೇಶಾದ್ಯಂತ ಈ ಬಿಷ್ಣೋಯಿ ಗ್ಯಾಂಗ್ನ 700ಕ್ಕೂ ಹೆಚ್ಚು ಶಾರ್ಪ್ ಶೂಟರ್ಸ್ ಇದ್ದಾರೆ. ಹೀಗಾಗಿನೇ ಸಿದ್ದಿಕಿ ಹತ್ಯೆ ಆರೋಪಿ ಶುಭಂ ತನಿಖೆಯ ಸಂದರ್ಭದಲ್ಲಿ ಲಾರೆನ್ಸ್ ಬಿಷ್ಣೋಯಿ ಗ್ಯಾಂಗ್ನ ಹಿಟ್ ಲಿಸ್ಟ್ನಲ್ಲಿ ಶ್ರದ್ಧಾ ವಾಕರ್ ಹತ್ಯೆ ಪ್ರಕರಣದ ಆರೋಪಿ ಅಫ್ತಾಬ್ ಕೂಡ ಇದ್ದಾನೆ ಎನ್ನುವಂತಹ ವಿಷಯ ಬಹಿರಂಗವಾಗಿದೆ. ಮಹಾರಾಷ್ಟ್ರ ATS ಹಾಗೆ ಗುಪ್ತಚರ ಸಂಸ್ಥೆಗಳಿಗೆ ನಿಗಾ ವಹಿಸುವುದಕ್ಕೆ ಸೂಚನೆಯನ್ನ ನೀಡಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.